ಹೆಸರು ಕೊಟ್ಟಿದ್ದಾರೆ ಸರ್. ನಿಗಮ ಮಂಡಳಿ ಅಧ್ಯಕ್ಷರನ್ನ ಯಾವ ರೀತಿ 2 ವರ್ಷಕ್ಕೆ ಇಟ್ಟಿದ್ದೀವಿ, ಅದೇ ರೀತಿ ಸಚಿವರ ಸಂಪುಟವನ್ನು ಕೂಡ ಪುನರ್ರಚನೆ ಆಗತ್ತೆ ಅಂತ ಹೇಳಿ ಕಾರ್ಯಕ್ರಮದಲ್ಲೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ತಾವು ಕೂಡ ಪ್ರಬಲ ಆಕಾಂಕ್ಷಿ ಇದ್ದೀರಿ ಸಚಿವ ಸ್ಥಾನಕ್ಕೆ. ಹೌದು. ಈಗ ಚುನಾವಣೆ ಫಲಿತಾಂಶ ಚುನಾವಣೆ ಒಂದು ಫಲಿತಾಂಶ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರಕ್ಕೆ ಒಂದು ಪರವಾಗಿ ಬಂದಿದೆ. ಮೂರು ನಾವು ಗೆದ್ದಿದ್ದೀವಿ. ಸುಮಾರು ಒಂದು 25,000, 15,000 ಮತ್ತು 10,000 ಮತಗಳ ಅಂತರದಿಂದ ನಾವೆಲ್ಲರೂ ಕೂಡ ಗೆದ್ದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಚುನಾವಣೆ ನಂತರ ಒಂದು ಪುನರ್ರಚನೆ ಮಾಡ್ತೀನಂತ ಒಂದು ಸುಳಿವನ್ನು ಕೊಟ್ಟಿದ್ರು. ಬಹುಶಃ ಅದರ ಪ್ರಕಾರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ, ಇವಾಗ ಅಧಿವೇಶನ 9ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ, ಅಧಿವೇಶನ ಮೊದಲು ಇಲ್ಲಾಂದ್ರೆ ಅಧಿವೇಶನ ನಂತರ ಮಾಡ್ಬೋದು ಅಂತ ನಂಗೆ ಅನಿಸ್ತದೆ. ಸರ್, ತಾವು ಕೂಡ ಹಿಂದಿನಿಂದಲೂ ಕೂಡ ಪ್ರಬಲವಾಗಿ ಒಂದು ಆಸೆಯನ್ನು ಇಟ್ಕೊಂಡಿದ್ರೆ, ಡಿಮ್ಯಾಂಡ್ ಕೂಡ ಇದೆ, ಅಜಯ್ ಸಿಂಗ್ ಅವ್ರನ್ನ ಮಾಡಬೇಕು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಪದೇ ಪದೇ ನಿಮ್ಗೆ ಮಿಸ್ ಆಗ್ತಾ ಇದೆ. ಹೌದು, 2018ರಲ್ಲೂ ಕೂಡ ಮಿಸ್ ಆಯಿತು. ನಂತರ 2023ರಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಈ ಬಾರಿ ನನಗೆ ಅವಕಾಶ ಮಾಡಿಕೊಡ್ತಾರಂತ 100ಕ್ಕೆ 100 ಒಂದು ವಿಶ್ವಾಸ ಇದೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾ ಇರೋದ್ರಿಂದ ನಿಮಗೆ ಮಿಸ್ ಆಗ್ತಾ ಇದೆ ಅಂತ ಹೇಳಿ. ಅದರಲ್ಲೇನಿಲ್ಲ, ಯಾವಾಗಲೂ ಕೂಡ ಧರಮ್ ಸಿಂಗ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವ ಸಂಪುಟದಲ್ಲಿ ಇದ್ರೂ ಕೂಡ ಅವ್ರ ಜೊತೆಯಾಗಿ ಕೆಲಸವನ್ನು ಮಾಡಿದ್ದಾರೆ. ಇಬ್ಬರು 1980ರಿಂದ ಅವರು ನಮ್ಮ ತಂದೆಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ ಯಾವಾಗಲೂ ಕೂಡ ಜೊತೆಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿದ್ರೆ ಏನು ಅಭ್ಯಂತರ ಇಲ್ಲ, ಅವರು ಇರ್ಬೋದು, ನಾವು ಇರ್ಬೋದು. ಒಂದು ಸತಿ 1999ರಲ್ಲಿ ಕಲಬುರಗಿ ಜಿಲ್ಲೆಯಿಂದ 6 ಜನ ಮಂತ್ರಿಗಳಾಗಿದ್ರು. 6 ಜನ ಆಗಿದ್ರು. ಅಂತ ಒಂದು ಸಂದರ್ಭದಲ್ಲಿ ಧರಮ್ ಸಿಂಗ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತು ಖಮ್ರುಲ್ ಇಸ್ಲಾಂ ಅವರು, ಬಾಬುರಾವ್ ಚೌಹಾಣ್, ಬಾಬುರಾವ್ ಚಿಂಚಿನ್ಸೂರು ಅವರು, ಮತ್ತು ಜಿ ರಾಮ್ ಕೃಷ್ಣ ಅವರು, 6 ಜನ ಒಂದೇ ಸತಿ ಅವರ ಒಂದು ಅಬಿಲಿಟಿ ಮೇಲೆ ಎಲ್ಲ ನೋಡಿಕೊಂಡು ಅವಕಾಶ ಮಾಡಿಕೊಡ್ತಾರೆ. ಈ ಬಾರಿ ನನಗೆ ಅವಕಾಶ ಕೊಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತೀರಾ ಸರ್? ಈಗಾಗಲೇ ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒತ್ತಡ, ಇನ್ನೊಂದು ಕಡೆ ಸಂಪುಟದಿಂದ ಕೈ ಬಿಡಬೇಡಿ ಅಂತ ಹೇಳಿ ಈಗ ಕೂಡ ಹೋಗಿದ್ದಾರೆ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಅಲ್ಲ, ಈಗ ಹಿಂದೆನೂ ಕೂಡ 2023ರಲ್ಲೂ ಅವಾಗ ಎಲ್ಲ ವರಿಷ್ಠರು ನಮ್ಗೆ ಹೇಳಿದ್ದಾರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ನಮಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ರೀತಿಯಿಂದ ಬಹುಶಃ ಅವಕಾಶ ಬಂದಾಗ ಮಾಡುವಾಗ ಎಲ್ಲರೂ ಹೋಗಿ ನಮ್ಮ ಪಕ್ಷದ ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೂ ಕೂಡ ಭೇಟಿಯಾಗಿ ನಾವು ವಿನಂತಿ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾವು ಭೇಟಿ ಆಗ್ತಾ ಇದ್ದೀವಿ. ಯಾಕಂದ್ರೆ ನೀವು ಒಂದ್ ಕಡೆ ಸುಮ್ಮನೆ ಆಸೆ ಇಟ್ಕೊಳ್ಳೋದು, ಹೊರಗಡೆ ಎಲ್ಲೂ ಕೂಡ ಅದನ್ನ ಡಿಮ್ಯಾಂಡ್ ಇಡದೆ ಹೋದ್ರೆ ಅಲ್ಲಿ ಮಿಸ್ ಆಗ್ತಾ ಇದೆ ಅಂತ. ಇಲ್ಲ, ಎಲ್ಲರಿಗೆ ಗೊತ್ತಿದೆ, ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ, ನಮ್ಮ ತಂದೆಯವ್ರ ಬಗ್ಗೆ ಗೊತ್ತಿದೆ. ನಾನು ಮಾಡಿರೋಂಥ ಕೆಲಸಗೂ ಕೂಡ ಯೂತ್ ಕಾಂಗ್ರೆಸ್ಸಿಂದ ಈವರೆಗೆ ಮಾಡುವ ಕೆಲಸನೂ ಕೂಡ ಗೊತ್ತಿದೆ. ನಾನು ಪಕ್ಷದಲ್ಲಿ ಇರ್ತಕ್ಕಂಥ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, 3 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ವಿರೋಧ ಪಕ್ಷದಲ್ಲಿ ಮುಖ್ಯ ಸಚೇತಕನಾಗಿ ಕೆಲಸ ಮಾಡಿದ್ದೀನಿ, ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೆಲಸ ಮಾಡಿದ್ದೀನಿ, ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇದು ಎಲ್ಲವನ್ನು ನಮ್ಮ ವರಿಷ್ಠರಿಗೆ, ನಮ್ಮ ಮುಖಂಡರಿಗೆ ಗೊತ್ತಿದೆ. ಇನ್ನೊಂದು ಕಡೆ ಚಂದ್ರಶೇಖರ ಸ್ವಾಮೀಜಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಮುಸ್ಲಿಂ ಸಮುದಾಯಕ್ಕೆ ಮತದ ಹಕ್ಕನ್ನ ತೆಗೆದಿಬೇಕು ಅಂತ ಹೇಳಿ. ಒಕ್ಕಲಿಗ ಸ್ವಾಮೀಜಿ ಯಾಕೆ ಆ ಥರ ಮಾತಾಡ್ತಾರಂತ ನಂಗೆ ಅರ್ಥ ಆಗಲ್ಲ. ಇವತ್ತು ಎಲ್ಲರೂ ನಾವು ಏನು ಮಾಡಬೇಕಂದ್ರೆ, ನಮ್ಮ ದೇಶ ಒಂದು ಸೆಕ್ಯುಲರ್ ದೇಶ ಇದೆ. ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಕೂಡ ಜೊತೆಯಾಗಿ ನಾವು ಇರಬೇಕಾಗ್ತದೆ. ಒಂದು ಸೌಹಾರ್ದತೆಯಿಂದ ಇರಬೇಕಾಗ್ತದೆ. ಒಂದು ಸಮುದಾಯ, ಕೆಲವು ಜನ ಮತ್ತು ಕೆಲವು ಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಡಿವೈಸಿವ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಡಿವೈಡ್ ಆ್ಯಂಡ್ ರೂಲ್ ಅಂತ ಹಿಂದೆ ಹೆಂಗೆ ಬ್ರಿಟಿಷರು ಮಾಡ್ತಾ ಇದ್ರಲ್ಲ, ಡಿವೈಡ್ ಆ್ಯಂಡ್ ರೂಲ್ ಅಂತ ಈಗಲೂ ಕೂಡ ಅದೇ ಒಂದು ಸಿಸ್ಟಮಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮಾಡೋದು ಮತ್ತು ಆ ಥರ ಹೇಳಿಕೆ ಕೊಡೋದು ಯಾವ ಕಾರಣಕ್ಕೂ ಸರಿಯಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.